ಭಾಳ ಮುಖ್ಯವಾಗಿ ಈಗ ಕಾಂಗ್ರೆಸ್ಗೆ ತಮ್ಮ ಶಕ್ತಿ ಪ್ರದರ್ಶನ ತೋರಿಸಲಿಕ್ಕೆ ಒಂದು ಸಜ್ಜನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏಕೆಂತಂದರೆ ಒಂದು ಕಡೆ ಈಗ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ರಾಜ್ಯವ್ಯಾಪಿ ಒಂದು ಟೀಮ್ಗಳನ್ನು ಮಾಡಿಕೊಂಡು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸೊ ಈ ನಡುವೆ ಕಾಂಗ್ರೆಸ್ ಕೂಡ ಮತ್ತೆ ಜನರ ನಡುವೆ ಹೋಗಲಿಕ್ಕೆ ತಯಾರನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಏಕೆಂತಂದರೆ ಭಾಳ ಮುಖ್ಯವಾಗಿ ಈಗ ಸರ್ಕಾರದ ಮೇಲೆ ಸಾಕಷ್ಟು ಗಂಭೀರವಾದಂಥ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಈ ನಡುವೆ ರಾಜ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕಾಂಗ್ರೆಸ್ ಜನರಲ್ಲಿ ಮತ್ತಷ್ಟು ಗುರುತಿಸಿಕೊಳ್ಳಲು ಮುಂದಾದ ಕೈ ಸರ್ಕಾರ, ವಿಪಕ್ಷಗಳಿಗೆ ತಮ್ಮ ಪವರ್ ತೋರಿಸಲು ಮುಂದಾದ ಕಾಂಗ್ರೆಸ್ ನಾಯಕರು, ಸಮಾವೇಶ ರ್ಯಾಲಿಗಳ ಮೂಲಕ ಜನರನ್ನು ಒಂದು ಕಡೆ ಸೇರಿಸ್ತಕ್ಕಂಥ ಯೋಜನೆಯನ್ನು ಈಗ ಕಾಂಗ್ರೆಸ್ ಮಾಡಿಕೊಂಡಿದೆ. ಆ ಮೂಲಕ ರಾಜ್ಯದ ಮತದಾರರನ್ನು ಕಾಂಗ್ರೆಸ್ನತ್ತ ಸೆಳೀಲಿಕ್ಕೆ ಒಂದು ಪ್ರದರ್ಶನಕ್ಕೆ, ಶಕ್ತಿ ಪ್ರದರ್ಶನಕ್ಕೆ ಅಥವಾ ಕಾಂಗ್ರೆಸ್ನ ಮೇಲಿನ ಒಲವು ಜನರಲ್ಲಿ ಮತ್ತಷ್ಟು ಹೆಚ್ಚಿಸಲು, ಜೊತೆಗೆ ಜನರ ಜೊತೆ ಗುರುತಿಸಿಕೊಳ್ಳಲು ಈಗ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ಆ ಮೂಲಕ ವಿಪಕ್ಷಗಳಿಗೆ ತಮ್ಮ ಪವರ್ ತೋರಿಸಲು ಮುಂದಾದ ಕೈ ನಾಯಕರು ರಾಜ್ಯದಲ್ಲಿ ಸಮಾವೇಶ ರ್ಯಾಲಿಗಳ ಮೂಲಕ ಜನರನ್ನು ಒಂದು ಕಡೆ ಸೇರಿಸ್ತಕ್ಕಂಥ ತಂತ್ರ. ಸೊ ಆ ಮೂಲಕ ವಿಪಕ್ಷಗಳಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲು ಈಗ ಮುಂದಾಗಿರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ಒಂದು ಕಡೆ ಈಗ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥ ಒಂದು ಹೋರಾಟ, ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಅಲ್ಲಲ್ಲಿ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ BJPಯಲ್ಲಿ ಈಗಾಗಲೇ ಟೀಮ್ಗಳನ್ನು ಮಾಡಲಾಗಿದೆ. ಒಂದೊಂದು ಟೀಮ್ಗೆ ಒಬ್ಬೊಬ್ಬರನ್ನ ನಾಯಕರನ್ನಾಗಿ ಮಾಡಲಾಗಿದೆ. ಒಂದು ಕಡೆ ಅಶೋಕು, ಮತ್ತೊಂದು ಕಡೆ ಛಲವಾದ ನಾರಾಯಣಸ್ವಾಮಿ, ಮತ್ತೊಂದು ಕಡೆ BY ವಿಜಯೇಂದ್ರ, ಇವರೆಲ್ಲರ ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಒಂದು ಸರ್ಕಾರದ ವಿರುದ್ಧ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಲು BJP ಮುಂದಾಗಿರ್ತಕ್ಕಂಥ ಹೊತ್ತಲ್ಲೇ ಕಾಂಗ್ರೆಸ್ ಕೂಡ ಜನರ ಮಧ್ಯೆ ಹೋಗಿ ಜನರನ್ನು ಒಟ್ಟುಗೂಡಿಸಿ ಸಮಾವೇಶಗಳನ್ನು ಮಾಡಿ ಕಾಂಗ್ರೆಸ್ನ ಆಡಳಿತದ ವಿಚಾರಗಳನ್ನು, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಜಾರಿಗೆ ತಂದಿರತಕ್ಕಂಥ ವಿಚಾರವನ್ನು ಜನರಿಗೆ ಮನದಟ್ಟು ಮಾಡಲು ಮುಂದಾಗಿದೆ. ಸೊ ಹಾಗಾಗಿ ಆ ಮೂಲಕ ವಿಪಕ್ಷಗಳಿಗೆ ಟ್ಯಾಂಕ್ ಕೊಡಲು ಕಾಂಗ್ರೆಸ್ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ತೆನೆ ಭದ್ರಕೋಟೆಯನ್ನೇ ಅಲುಗಾಡಿಸಲು ಮುಂದಾದ ಕೈ ಸರ್ಕಾರ ಡಿಸೆಂಬರ್ 5ರಂದು ಮೆಗಾ ರ್ಯಾಲಿ ನಡೆಸಲಿದೆ ಕಾಂಗ್ರೆಸ್. 5ನೇ ತಾರೀಕು ಮೆಗಾ ರ್ಯಾಲಿಗೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಹಾಸನದಲ್ಲಿ ಭಾರೀ ಸಮಾವೇಶ ನಡೆಸಲಿರುವ ಕಾಂಗ್ರೆಸ್ ಪಕ್ಷ KN ರಾಜಣ್ಣ ಹೆಗಲಿಗೆ ಹಾಸನ ರ್ಯಾಲಿಯ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟ ಕಾಂಗ್ರೆಸ್. ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಎಂದು CM ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಈಗ ಬಲವಾದ ಸಂದೇಶ ರವಾನಿಸಲು ಮುಂದಾದ ಸರ್ಕಾರ, ಒಂದು ಗಟ್ಟಿ ಸಂದೇಶವನ್ನು ಕೊಡೋಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಮತ್ತೊಂದು ಕಡೆ ಡಿಸೆಂಬರ್ 2ರಂದು ತುಮಕೂರಿನಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಒಂದು ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಹಾಸನ, ಒಂದು ಕಡೆ ತುಮಕೂರು. ಡಿಸೆಂಬರ್ 5 ಹಾಸನದಲ್ಲಿ ಮಾಡಿದ್ರೆ, ಅದಕ್ಕೂ ಮುಂಚೆ ಡಿಸೆಂಬರ್ 2ರಂದು ತುಮಕೂರಲ್ಲಿ ಮಾಡ್ತಾರೆ. ಹಾಸನದಲ್ಲಿ ಭಾರೀ ಸಮಾವೇಶ ನಡೆಸಲಿರುವ ಕಾಂಗ್ರೆಸ್. ಇನ್ನು ಹಾಸನದ ರ್ಯಾಲಿಯ ಜವಾಬ್ದಾರಿಯನ್ನು ಸಚಿವ KN ರಾಜಣ್ಣ ಹೆಗಲಿಗೆ ಹಾಕಿದ್ದಾರೆ. ಸಂಪೂರ್ಣವಾಗಿ ತಮ್ಮ ಜವಾಬ್ದಾರಿ ತೆಗೆದುಕೊಳ್ಳಿ, ಎಲ್ಲ ರೀತಿಯ ಅಗತ್ಯ ವ್ಯವಸ್ಥೆಗಳನ್ನು ಮಾಡಬೇಕಂತ ಖುದ್ದು KN ರಾಜಣ್ಣ ಅವರಿಗೆ CM ಸಿದ್ದರಾಮಯ್ಯ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಹಾಸನದಲ್ಲಿ ದಳಪತಿಗಳಿಗೆ ಟಕ್ಕರನ್ನು ಕೊಡಲು ಈಗ CM ಸಿದ್ದರಾಮಯ್ಯನವರು KN ರಾಜಣ್ಣಗೆ ಈಗ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ 5ನೇ ತಾರೀಕು ಒಂದು ಬೃಹತ್ ರ್ಯಾಲಿ ಹಾಗೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ತುಮಕೂರಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಡಿಸೆಂಬರ್ 2ನೇ ತಾರೀಕು ಬೃಹತ್ ರ್ಯಾಲಿ ಸಮಾವೇಶ. ಈ ಎರಡೂ ಸಮಾವೇಶಗಳಲ್ಲೂ ಕೂಡ ಬಹಳ ಮುಖ್ಯವಾಗಿ ಸರ್ಕಾರದ ಯೋಜನೆಗಳು, ಸರ್ಕಾರದ ಯೋಜನೆಗಳಿಂದ ಜನರಿಗೆ ಆಗಿರ್ತಕ್ಕಂಥ ಅನುಕೂಲ, ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ಜನರಿಗೆ ತಲುಪಿವೆ ಅಂತಕ್ಕಂಥದ್ದು, ಮತ್ತೊಂದು ಕಡೆ ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಗಳು ಸುಳ್ಳು, ನಿರಾಧಾರ, ರಾಜಕೀಯಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷಗಳ ಆರೋಪಗಳನ್ನು ಅಥವಾ ಪ್ರಕರಣಗಳನ್ನು ಏನೀಗ ಬೆಳಕಿಗೆ ಬಂದಿದ್ದಾವೆ ಅವುಗಳನ್ನು ಜನರ ಮುಂದೆ ಸ್ಪಷ್ಟನೆ ಕೊಡ್ತಕ್ಕಂಥ ಕೆಲಸ ಈಗ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸೊ ಆ ಮೂಲಕ ಜನರ ಒಲವನ್ನು, ಜನರ ಪ್ರೀತಿ ವಿಶ್ವಾಸವನ್ನು ಮತ್ತಷ್ಟು ಗಳಿಸುವುದರ ಜೊತೆಗೆ ವಿಪಕ್ಷಗಳಿಗೆ ಒಂದು ಶಕ್ತಿ ಪ್ರದರ್ಶನ, ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ, ಆ ಮೂಲಕ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ JDS BJP ನಾಯಕರಿಗೆ ಒಂದು ಟಾಂಗನ್ನು ಕೊಡಲಿಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು.
ಜೊತೆಗೆ ಅಧಿವೇಶನ ಕೂಡ ಶುರುವಾಗ್ತಾ ಇರ್ತಕ್ಕಂಥದ್ದು.